ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಪಿ. ಪ್ರಭಾಕರ್ ಶಾಸ್ತ್ರಿ ಆಜ್ಞೆ. ಪ್ರಾಸಿಕ್ಯೂಷನ್ ವಾದದ ಸಾರಾಂಶವೇನೆಂದರೆ, ದೂರುದಾರನಾಗಿರುವ ಎರಡನೇ ದೂರುದಾರನು ಈ ರಾಜ್ಯದ ಹುಬ್ಬಳ್ಳಿಯಿಂದ ಪ್ರಕಟವಾಗಿರುತ್ತಿರುವ ಸಲರ್ ಹೆಸರಿನ ಉರ್ದು ವೃತ್ತಪತ್ರಿಕೆಯಲ್ಲಿ ಮಾನನಷ್ಟಕರ ಲೇಖನವನ್ನು ಪ್ರಕಟಿಸುವ ಮೂಲಕ ಆಪಾದಿತನು ತನ್ನ ಹೆಸರನ್ನು ಕೆಡಿಸಿದ್ದು, ಆ ಮೂಲಕ ಭಾರತ ದಂಡ ಸಂಹಿತೆ 1860 ಇಲ್ಲಿ ಇನ್ನು ಮುಂದೆ ಸಂಕ್ಷಿಪ್ತವಾಗಿ ಬಾದಂಸಂ ಎಂದು ಉಲ್ಲೇಖಿಸಲಾಗಿದೆ. 500ನೇ ಪ್ರಕರಣದ ಮೇರೆಗೆ ದಂಡನೀಯವಾದ ಅಪರಾಧವನ್ನೆಸಗಿರುವವನೆಂದು ಆಪಾದಿಸಿ ಬೀದರ್ನಲ್ಲಿರುವ ಮಾನ್ಯ 1ನೇ ಹೆಚ್ಚುವರಿ ಜೆಎಂಎಫ್ಸಿ 2 ನ್ಯಾಯಾಲಯದಲ್ಲಿ ಪಿಸಿ ನಂಬರ್ 109/2014 ರಲ್ಲಿ 1ನೇ ಹಾಗೂ 2ನೇ ಆಪಾದಿತರೆಂದು ಅವರನ್ನು ಆಪಾದಿಸಿ ಪ್ರಸ್ತುತ ಅರ್ಜಿದಾರರ ವಿರುದ್ಧ ದಂಡ ಪ್ರಕ್ರಿಯಾ ಸಂಹಿತೆ 1973ರ 200ನೇ ಪ್ರಕರಣದ ಮೇರೆಗೆ ಖಾಸಗಿ ದೂರನ್ನು ದಾಖಲಿಸಲಾಗಿದೆ. ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ದೂರುದಾರನು CW1 ಎಂದು ಸ್ವತಃ ವಿಚಾರಣೆಗೆ ಒಳಗಾಗಿದ್ದಾನೆ ಮತ್ತು ಅವನ ಕಡೆಯಿಂದ ಪ್ರಾಸ 2 ಎಂದು ಮತ್ತೊಬ್ಬರನ್ನು ವಿಚಾರಣೆ ಮಾಡಲಾಗಿದ್ದು, ನಿಶಾನೆ C1, C2 ಹಾಗೂ P2 ಎಂದು ದಸ್ತಾವೇಜುಗಳನ್ನು ಗುರುತು ಹಾಕಲಾಗಿದೆ. ಅಧಿವಿಚಾರಣಾ ನ್ಯಾಯಾಲಯವು ದಿನಾಂಕ 28/4/2016 ತನ್ನ ಆದೇಶದ ಮೂಲಕ ಭಾರತ ದಂಡ ಸಂಹಿತೆಯ 500ನೇ ಪ್ರಕರಣದ ಮೇರೆಗೆ ದಂಡನೀಯವಾದ ಅಪರಾಧವನ್ನು ಸಂಜ್ಞಾನಕ್ಕೆ ತೆಗೆದುಕೊಂಡಿದೆ ಹಾಗೂ ಆಪಾದಿತ ಅಪರಾಧಕ್ಕಾಗಿ ಆಪಾದಿತನಿಗೆ ಆದೇಶಿಕೆಯನ್ನು ಹೊರಡಿಸಿದೆ. ಆಪಾದಿತನು ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ವಿಚಾರಣಾ ನ್ಯಾಯಾಲಯದ ಇಡೀ ವ್ಯವಹರಣೆಯನ್ನು ರದ್ದುಗೊಳಿಸುವಂತೆ ಕೋರಿ ಈ ಅರ್ಜಿಯಲ್ಲಿ ಪ್ರಶ್ನಿಸಿರುವನು ಎಂಬುದು ಸದರಿ ಆದೇಶವಾಗಿದೆ. ಅರ್ಜಿದಾರರ ಪರವಾಗಿ ಹಾಜರಿರುವ ಮಾನ್ಯ ವಕೀಲರು ತಮ್ಮ ವಾದದಲ್ಲಿ ದಂಡ ಪ್ರಕ್ರಿಯಾ ಸಂಹಿತೆಯ 200ನೇ ಪ್ರಕರಣದ ಮೇರೆಗೆ ವಿಚಾರಣಾ ನ್ಯಾಯಾಲಯದಲ್ಲಿ ದೂರುದಾರನು ಸಲ್ಲಿಸಿದ ಖಾಸಗಿ ದೂರಿನೊಂದಿಗೆ ಅಫಿಡವಿಟ್ ಇರುವುದಿಲ್ಲ. ಹಾಗೆಯೇ ವರದಿಯಾದ ಪ್ರಿಯಾಂಕಾ ಶ್ರೀವಾತ್ಸವ್ ಹಾಗೂ ಮತ್ತೊಬ್ಬರು ವಿರುದ್ಧ ಉತ್ತರ ಪ್ರದೇಶದ ರಾಜ್ಯ ಹಾಗೂ ಇತರರು ಮೊಕದ್ದಮೆಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದ ಹಿನ್ನೆಲೆಯಲ್ಲಿ ದೂರನ್ನು ಸಮರ್ಥಿಸಲಾಗುವುದಿಲ್ಲ. ಹಾಗಾಗಿ ಇದು ರದ್ದುಗೊಳಿಸಲು ತಕ್ಕುದಾಗಿರುತ್ತದೆ ಎಂದು ಒಂದೇ ಒಂದು ಅಂಶದ ಮೇಲೆ ಮಾತ್ರ ಕೋರಲಾಗಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸರ್ಕಾರಿ ವಕೀಲರು ತಮ್ಮ ವಾದದಲ್ಲಿ ಪ್ರಕರಣದ ಸನ್ನಿವೇಶಗಳಲ್ಲಿ ದಂಡ ಪ್ರಕ್ರಿಯಾ ಸಂಹಿತೆಯ 200ನೇ ಪ್ರಕರಣದ ಮೇರೆಗೆ ದೂರಿನೊಂದಿಗೆ ದೂರುದಾರನು ಅಂಥ ಅಫಿಡವಿಟ್ ಅನ್ನು ಸಲ್ಲಿಸುವುದು ಅಗತ್ಯವಿಲ್ಲವೆಂದು ನಿವೇದಿಸಿದ್ದಾರೆ. 4th paragraph. ದೂರುದಾರನಾಗಿರುವ ಎರಡನೇ ದೂರುದಾರನಿಗೆ ನೋಟಿಸನ್ನು ಹೊರಡಿಸಿದ್ದರೂ ಗೈರು ಹಾಜರಾಗಿದ್ದಾನೆ. ಒಪ್ಪಿಕೊಂಡಿರುವಂತೆ ದೂರುದಾರನು ಎರಡನೇ ಎದುರುದಾರನು ಸಲ್ಲಿಸಿದ ಖಾಸಗಿ ದೂರು ದಂಡ ಪ್ರಕ್ರಿಯಾ ಸಂಹಿತೆಯ 200ನೇ ಪ್ರಕರಣದ ಅಡಿಯಲ್ಲಿದೆ ಹಾಗೂ ಇದರೊಂದಿಗೆ ಯಾವುದೇ ಅಫಿಡವಿಟ್ ಇರುವುದಿಲ್ಲ. ಅರ್ಜಿದಾರರ ಪರವಾಗಿ ಹಾಜರಾಗಿರುವ ಮಾನ್ಯ ವಕೀಲರು ಪ್ರಿಯಾಂಕಾ ಶ್ರೀವಾತ್ಸವ್ ಮೊಕದ್ದಮೆಯ ತೀರ್ಪಿನಲ್ಲಿ 29, 30 ಹಾಗೂ 31ನೇ ಖಂಡಿಕೆಯ ಕಡೆ ಈ ನ್ಯಾಯಾಲಯದ ಗಮನ ಸೆಳೆದಿದ್ದು, ಅದನ್ನು ಈ ಕೆಳಕಂಡಂತೆ ಓದಲಾಗಿದೆ. ಈ ಹಂತದಲ್ಲಿ 156 ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗಿನ ಅಧಿಕಾರವು ನ್ಯಾಯಿಕ ವಿವೇಚನೆಯನ್ನು ಅನ್ವಯಿಸುವುದನ್ನು ಸಮರ್ಥಿಸುತ್ತದೆ ಎಂದು ಹೇಳುವಂತೆ ತೋರುತ್ತದೆ. ವಿಚಾರಣಾ ನ್ಯಾಯಾಲಯವು ಒಳಗೊಳ್ಳುತ್ತದೆ. ಸಂಹಿತೆಯ 154ನೇ ಪ್ರಕರಣದ ಹಂತದಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳಲಾಗುವುದಿಲ್ಲ.
ವ್ಯಾಜ್ಯಕಾರನು ತನ್ನ ವಿಲಕ್ಷಣ ಬುದ್ಧಿಯಿಂದ ದಂಡಾಧಿಕಾರಿಯ ಅಧಿಕಾರವನ್ನು ಕೋರಲಾಗುವುದಿಲ್ಲ. ಶುದ್ಧ ಹಸ್ತದಿಂದಿರುವ ತತ್ವಬದ್ಧ ಹಾಗೂ ನಿಜವಾಗಿಯೂ ನೊಂದ ನಾಗರಿಕರಿಗೆ ಸದರಿ ಅಧಿಕಾರವನ್ನು ಕೋರುವ ಮುಕ್ತ ಅವಕಾಶವಿರಬೇಕು. ಇದು ನಾಗರಿಕರನ್ನು ರಕ್ಷಿಸುತ್ತದಾದರೂ ಸಹ ನಾಗರಿಕರಿಗೆ ಕಿರುಕುಳ ನೀಡಲು ವಿಕಾರ ವ್ಯಾಜ್ಯಗಳ ಈ ಮಾರ್ಗವನ್ನು ಅನುಸರಿಸಿದಾಗ ಇದನ್ನು ತಡೆಯಲು ಹಾಗೂ ನಿಗ್ರಹಿಸಲು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ನಮ್ಮ ವಿಚಾರಪರ ಅಭಿಪ್ರಾಯದಲ್ಲಿ ದಂಡ ಪ್ರಕ್ರಿಯಾ ಸಂಹಿತೆಯ 156ನೇ ಪ್ರಕರಣದ ಮೇರೆಗೆ ದಂಡಾಧಿಕಾರಿಯವರ ಅಧಿಕಾರ ವ್ಯಾಪ್ತಿಯನ್ನು ಅನ್ವಯಿಸುವುದನ್ನು ಕೋರುವ ಅರ್ಜಿದಾರನು ಯುಕ್ತವಾಗಿ ಪ್ರಮಾಣ ಮಾಡಿದ ಅಫಿಡವಿಟ್ನ ಮೂಲಕ ಅರ್ಜಿಯನ್ನು ಸಮರ್ಥಿಸಬೇಕಾಗಿರುವ ಹಂತದಲ್ಲಿ ಈ ರಾಷ್ಟ್ರದಲ್ಲಿ ಬಂದಿದೆ. ಅದಲ್ಲದೆ ಸೂಕ್ತ ಮೊಕದ್ದಮೆಯಲ್ಲಿ ಮಾನ್ಯ ದಂಡಾಧಿಕಾರಿಯವರು ಸತ್ಯ ಪರಿಶೋಧನೆ ಮಾಡಲು ಉತ್ತಮ ಸಲಹೆಯನ್ನು ನೀಡಿದ್ದು, ಹಾಗೆಯೇ ಆಪಾದನೆಗಳ ಸತ್ಯತೆಯನ್ನು ಸಹ ಪರಿಶೀಲಿಸಬಹುದಾಗಿದೆ. ಈ ಅಫಿಡವಿಟ್ಟು ಅರ್ಜಿದಾರನನ್ನು ಹೆಚ್ಚು ಹೊಣೆಗಾರನನ್ನಾಗಿ ಮಾಡಬಹುದು. ಕೆಲವು ವ್ಯಕ್ತಿಗಳಿಗೆ ಕಿರುಕುಳ ನೀಡಲು ಮಾತ್ರ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ವಾಡಿಕೆಯಂತೆ ಅಂತಹ ರೀತಿಯ ಅರ್ಜಿಗಳನ್ನು ಸಲ್ಲಿಸುತ್ತಿರುವುದರಿಂದ ನಾವು ಹಾಗೆ ಹೇಳುವುದು ಅನಿವಾರ್ಯವಾಗಿದೆ. ಅದನ್ನು ಹೊರತುಪಡಿಸಿದಂತೆ ಸದರಿ ಅಧಿನಿಯಮದ ಚೌಕಟ್ಟಿನಲ್ಲಿ ಅಥವಾ ಭಾರತ ಸಂವಿಧಾನದ 226ನೇ ಅನುಚ್ಛೇದದ ಅಡಿಯಲ್ಲಿ ಪ್ರಶ್ನಿಸಬಹುದಾಗಿರುವ ಶಾಸನಬದ್ಧ ಉಪಬಂಧದ ಅಡಿಯಲ್ಲಿ ಆದೇಶಗಳನ್ನು ಹೊರಡಿಸುತ್ತಿರುವ ಜನರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಇದು ಹೆಚ್ಚು ಗೊಂದಲಮಯ ಹಾಗೂ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸುತ್ತದೆ. ಆದರೆ ಯಾರೋ ಒಬ್ಬರು ಭಿನ್ನಾಭಿಪ್ರಾಯಗಳನ್ನು ಇತ್ಯರ್ಥಪಡಿಸಲು ನಿರ್ಧರಿಸಿದರೆ ಹೇಗೋ ಹಾಗೆ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಅನಗತ್ಯ ಲಾಭ ಪಡೆಯಲು ಇದನ್ನು ಮಾಡಲಾಗುವುದಿಲ್ಲ. 156ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ಅರ್ಜಿಯನ್ನು ಸಲ್ಲಿಸುವಾಗ 154 ಸಬ್ಕ್ಲಾಸ್ 1 ಹಾಗೂ 154ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ಮೊದಲೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ ಎಂದು ನಾವು ಈಗಾಗಲೇ ಸೂಚಿಸಿದ್ದೇವೆ. ಎರಡೂ ಅಂಶಗಳನ್ನು ಅರ್ಜಿಯಲ್ಲಿ ಸ್ಪಷ್ಟವಾಗಿ ತಿಳಿಸಬೇಕು ಹಾಗೂ ಆ ರೀತಿಯ ಅಗತ್ಯ ದಸ್ತಾವೇಜುಗಳನ್ನು ಸಲ್ಲಿಸತಕ್ಕದ್ದು. 156ನೇ ಪ್ರಕರಣದ ಮೇರೆಗಿನ ಅರ್ಜಿಯನ್ನು ಅಫಿಡವಿಟ್ನ ಮೂಲಕ ಸಮರ್ಥಿಸಬೇಕೆಂದು ನಿರ್ದೇಶನವನ್ನು ನೀಡುವುದಕ್ಕೆ ಸಂಬಂಧಿಸಿದ ವಾರಂಟು ಅರ್ಜಿಯನ್ನು ಸಲ್ಲಿಸುವ ವ್ಯಕ್ತಿಯು ಪ್ರಜ್ಞಾಪೂರ್ವಕವಾಗಿರಬೇಕು ಹಾಗೂ ತಪ್ಪು ಅಫಿಡವಿಟ್ಟನ್ನು ಸಲ್ಲಿಸಿಲ್ಲವೆನ್ನುವುದನ್ನು ಖಚಿತಪಡಿಸಲು ಪ್ರಯತ್ನಿಸುವಂತಿರಬೇಕು. ಏಕೆಂದರೆ ಅಫಿಡವಿಟ್ಟು ತಪ್ಪಾಗಿದೆಯೆಂದು ಒಮ್ಮೆ ಕಂಡುಬಂದರೆ ಅವನು ಕಾನೂನಿಗನುಸಾರವಾಗಿ ಪ್ರಾಸಿಕ್ಯೂಷನ್ ನಡೆಸಲು ಜವಾಬ್ದಾರನಾಗುವನು. ಇದರಿಂದಾಗಿ ಅವನು 156ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ಸಾಮಾನ್ಯವಾಗಿ ದಂಡಾಧಿಕಾರಿಯವರ ಅಧಿಕಾರವನ್ನು ಅವನು ಕೋರಲು ಅವನಿಗೆ ಅಡ್ಡಿಯುಂಟಾಗುತ್ತದೆ. ಅದನ್ನು ಹೊರತುಪಡಿಸಿದಂತೆ ಪ್ರಕರಣದ ಆರೋಪಿಗಳ ಸ್ವರೂಪವನ್ನು ಪರಿಗಣಿಸಿ ಇದರ ಸತ್ಯಾಸತ್ಯತೆಯನ್ನು ಮಾನ್ಯ ದಂಡಾಧಿಕಾರಿಯವರು ಸಹ ಪರಿಶೀಲಿಸಬಹುದಾಗಿದೆ ಎಂಬುದು ನಾವು ಈಗಾಗಲೇ ಖಚಿತಪಡಿಸಿದ್ದೇವೆ. ಲಲಿತಾ ಕುಮಾರಿ ಮೊಕದ್ದಮೆಯಲ್ಲಿ ವಿವರಿಸಲಾದಂತೆ ಆರ್ಥಿಕ ವಲಯ, ವೈವಾಹಿಕ ವಿವಾದ, ಕೌಟುಂಬಿಕ ವಿವಾದಗಳು, ವಾಣಿಜ್ಯಾತ್ಮಕ ಅಪರಾಧಗಳು, ವೈದ್ಯಕೀಯ ಉದಾಸೀನತೆ ಪ್ರಕರಣಗಳು, ಭ್ರಷ್ಟಾಚಾರ ಪ್ರಕರಣಗಳು ಮತ್ತು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅನ್ನು ಪ್ರಾರಂಭಿಸುವಲ್ಲಿ ಅದು ಅಸಹಜ ವಿಳಂಬ, ಅಸಮರ್ಥನೀಯ ವಿಳಂಬ ಉಂಟಾಗುವ ಪ್ರಕರಣಗಳಂತಹ ಹಲವಾರು ಮೊಕದ್ದಮೆಯನ್ನು ದಾಖಲಿಸಲಾಗುತ್ತಿರುವುದರಿಂದ ನಾವು ಹಾಗೆ ಹೇಳುವುದು
ಅನಿವಾರ್ಯವಾಗಿದೆ. ಅದಲ್ಲದೆ ಮಾನ್ಯ ದಂಡಾಧಿಕಾರಿಯವರು ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸುವಲ್ಲಿ ಆದ ವಿಳಂಬದ ಬಗ್ಗೆಯೂ ಕೂಡ ಅರಿವುಳ್ಳವರಾಗಿದ್ದಾರೆ. ಅರ್ಜಿದಾರರ ಪರವಾಗಿ ಹಾಜರಾಗಿರುವ ಮಾನ್ಯ ವಕೀಲರು ಶ್ರೀ ಎಂ. ಪಿ. ರೇಣುಕಾಚಾರ್ಯ ಹಾಗೂ ಇತರರ ವಿರುದ್ಧ ಕರ್ನಾಟಕ ರಾಜ್ಯ ಹಾಗೂ ಮತ್ತೊಬ್ಬರು ಮೊಕದ್ದಮೆಯಲ್ಲಿ ಈ ನ್ಯಾಯಾಲಯದ ಸಮನ್ವಯ ಪೀಠದ ಆದೇಶದ ಪ್ರತಿಗಳನ್ನು ಹಾಗೂ ಶ್ರೀ ಅಬ್ದುಲ್ಲಾ ಎಂ. ಹಾಗೂ ಇತರರ ವಿರುದ್ಧ ಬಿ.ಪಿ. ರಾಜೀವ್ ಲೋಚನ್ ಮೊಕದ್ದಮೆಯಲ್ಲಿ ಮತ್ತೊಂದು ಸಮನ್ವಯ ಪೀಠದ ಮತ್ತೊಂದು ಆದೇಶದ ಛಾಯಾಪ್ರತಿಗಳನ್ನು ಮಂಡಿಸಿ, ಆ ಮೊಕದ್ದಮೆಯಲ್ಲಿ ಕೂಡ ಈ ನ್ಯಾಯಾಲಯದ ಸಮನ್ವಯ ಪೀಠವು ಅಫಿಡವಿಟ್ ಜೊತೆಗಿರದ ದೂರನ್ನು ರದ್ದುಗೊಳಿಸಲು ತಕ್ಕುದಾಗಿರುತ್ತದೆ ಎಂದು ಸಮರ್ಪಕವಾಗಿ ನಿವೇದಿಸಿದ್ದಾರೆ. ಅರ್ಜಿದಾರರ ಪರವಾಗಿ ಹಾಜರಾಗಿರುವ ಮಾನ್ಯ ವಕೀಲರು ಈ ನ್ಯಾಯಾಲಯದ ಗಮನವನ್ನು ಸೆಳೆದಿರುವ ಪ್ರಿಯಾಂಕಾ ಶ್ರೀವಾತ್ಸವ್ ಮೊಕದ್ದಮೆಯನ್ನು, ಅದರಲ್ಲೂ ನಿರ್ದಿಷ್ಟವಾಗಿ 29, 30 ಹಾಗೂ 31ನೇ ಖಂಡಿಕೆಯನ್ನು ಎಚ್ಚರಿಕೆಯಿಂದ ಓದಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಅಗತ್ಯವಾಗಿ ದಂಡ ಪ್ರಕ್ರಿಯಾ ಸಂಹಿತೆಯ 154 ಸಬ್ಕ್ಲಾಸ್ 1 ಹಾಗೂ 154 ಸಬ್ಕ್ಲಾಸ್ 3ರ ಪ್ರಕರಣಗಳು ಪೂರ್ವಭಾವಿಯಾಗಿ ಬರುವ ದಂಡ ಪ್ರಕ್ರಿಯಾ ಸಂಹಿತೆಯ 156ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ವಿಷಯಗಳಲ್ಲಿ ಅಫಿಡವಿಟ್ಟು ದೂರಿನೊಂದಿಗೆ ಇರಲೇಬೇಕು ಎಂದು ಅಭಿಪ್ರಾಯಪಟ್ಟಿದೆ ಎಂಬುದನ್ನು ತೋರಿಸಲು ಹೊರಟಿದೆ. ಸದರಿ ಅಫಿಡವಿಟ್ಟು ದೂರುದಾರನಿಗೆ ಪೂರಕ ಅಫಿಡವಿಟ್ಟಾಗಿರುತ್ತದೆ. ಇದರಿಂದ ದಂಡ ಪ್ರಕ್ರಿಯಾ ಸಂಹಿತೆಯ 156ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ಅರ್ಜಿಯನ್ನು ಸಲ್ಲಿಸಿರುವ ವ್ಯಕ್ತಿಯು ಪ್ರಜ್ಞಾಪೂರ್ವಕವಾಗಿರಬೇಕು. ಹಾಗೆಯೇ ಸುಳ್ಳು ಅಫಿಡವಿಟ್ಟನ್ನು ಸಲ್ಲಿಸಿಲ್ಲವೆಂಬುದನ್ನು ಖಚಿತಪಡಿಸಲು ಪ್ರಯತ್ನಿಸಬೇಕು. ಏಕೆಂದರೆ ಒಮ್ಮೆ ಅಫಿಡವಿಟ್ ಸುಳ್ಳೆಂದು ಕಂಡುಬಂದರೆ ಅವನು ಕಾನೂನಿಗನುಸಾರವಾಗಿ ಪ್ರಾಸಿಕ್ಯೂಷನ್ ಅರ್ಹನಾಗುವನು. ಹಾಗೆ ಅಭಿಪ್ರಾಯಪಡುವ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಒಮ್ಮೆ ದಂಡ ಪ್ರಕ್ರಿಯಾ ಸಂಹಿತೆಯ 156ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ತನಿಖೆಗೆ ಆದೇಶಿಸಿದರೆ ತನಿಖಾ ಏಜೆನ್ಸಿಯು ನಡೆಸಿದ ತನಿಖಾ ಪ್ರಕ್ರಿಯೆಯನ್ನು ದೂರುದಾರನು ದುರ್ಬಳಕೆ ಮಾಡಿಕೊಂಡಿರುವುದಿಲ್ಲ ಅಥವಾ ತನಗೆ ಬೇಕಾದ ಹಾಗೆ ಅನುಕೂಲಕರವಾಗಿ ತೆಗೆದುಕೊಂಡಿರುವುದಿಲ್ಲವೆನ್ನುವ ಹಾಗೆ ದೂರನ್ನು ಒಳಗೊಂಡ ದೂರುದಾರನು ಸಲ್ಲಿಸಿದ ಅಫಿಡವಿಟ್ ಮೂಲಕ ಮಾತ್ರ ದೃಢಪಡಿಸಬಹುದಾದ ಅವನ ದೂರಿನಲ್ಲಿ ಅವನು ಮಾಡಲಾದ ದೂರುಗಳು, ಆಪಾದನೆಗಳ ಬಗ್ಗೆ ದೂರುದಾರನು ಗಂಭೀರವಾಗಿರುವನು ಎಂಬುದು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಡಬೇಕು ಎಂಬುದು ಸ್ಪಷ್ಟವಾಗಿದೆ. ಸದರಿ ತೀರ್ಪಿಗೆ ಹೆಚ್ಚಿನ ಗೌರವವನ್ನು ನೀಡುತ್ತಾ ದೂರನ್ನು ಆಧರಿಸಿ ದಂಡ ಪ್ರಕ್ರಿಯಾ ಸಂಹಿತೆಯ 156ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ಪೊಲೀಸು ತನಿಖೆಗೆ ಆದೇಶಿಸಿದ್ದು ಸಂದರ್ಭದಲ್ಲಿ ಮಾತ್ರ ಸದರಿ ತೀರ್ಪು ಅನ್ವಯವಾಗುತ್ತದೆ ಎಂದು ನಿವೇದಿಸಲಾಗಿದೆ. ಆದಾಗ್ಯೂ ಮ್ಯಾಜಿಸ್ಟ್ರೇಟನು ದಂಡ ಪ್ರಕ್ರಿಯಾ ಸಂಹಿತೆಯ 156ನೇ ಸಬ್ಕ್ಲಾಸ್ 3ನೇ ಪ್ರಕರಣದ ಮೇರೆಗೆ ಯಾವುದೇ ತನಿಖೆಗಾಗಿ ವಿಷಯವನ್ನು ಉಲ್ಲೇಖಿಸದೆ ದೂರುದಾರನು ಅವನು ಸಲ್ಲಿಸಿದ ಸಾಕ್ಷಿಗಳನ್ನು ಹಾಗೆಯೇ ತಮ್ಮ ದೂರಿಗೆ ಪೂರಕವಾಗಿ ಅವನು ಗುರುತಿಸಿದ ನಿಶಾನೆಗಳನ್ನು ವಿಚಾರಣೆ ಮಾಡುವಲ್ಲಿ ಸ್ವತಃ ಮುಂದುವರೆದಿರುವ ಮತ್ತು ತದನಂತರ ಸಂಜೆಯತೆಗೆ ತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಆದೇಶವನ್ನು ಮಾಡಲು ಮುಂದುವರೆದಿರುವ ಸಂದರ್ಭಗಳಲ್ಲಿ ಸದರಿ ತೀರ್ಪಿನಲ್ಲಿ ಈ ಎಲ್ಲ ಅಂಶವನ್ನೂ ಚರ್ಚಿಸಿಲ್ಲದಿರುವಂತೆ ಕಂಡುಬರುತ್ತದೆ.